ಹಾಯ್ ಎಲ್ಲರಿಗೂ. ನಾನಿವತ್ತು ಹಲಸಿನ ಎಲೆಯ ಕೊಟ್ಟಿಗೆ ಸಾಂಬಾರ್ ಮತ್ತು ಚಟ್ನಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೊದಲಿಗೆ ಕೊಟ್ಟಿಗೆ ಮಾಡಲಿಕ್ಕೆ ಕಡ್ಡಿಯನ್ನು ಈ ಥರ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ನಂತರ ಹಲಸಿನ ಎಲೆಯನ್ನು ಈ ಥರ ಜೋಡಿಸಬೇಕು. ಇದು ಹೊಸತಾಗಿ ಕಲಿಯುವವರಿಗೆ ಹೆಲ್ಪ್ ಆಗ್ತದೆ. ನಂತರ ಆಪೋಸಿಟ್ ಡೈರೆಕ್ಷನ್ ಫೋಲ್ಡ್ ಮಾಡ್ತಾ ಬರಬೇಕು. ಈ ಥರ ಬರ್ತದೆ. ಕಡ್ಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟರೆ ಬೇಗ ಬೇಗ ಆಗ್ತದೆ ಇದು. ಹೀಗೆ ಎಲ್ಲ ಕೊಟ್ಟಿಗೆಯನ್ನು ರೆಡಿ ಮಾಡಿ ಇಡಬೇಕು. ನಂತರ 1 ಗ್ಲಾಸ್ ಉದ್ದಿನ ಬೇಳೆಯನ್ನು ನೆನೆಸಿ ಗ್ರೈಂಡ್ ಮಾಡಿಟ್ಟಿದ್ದೇನೆ. ಅದಕ್ಕೆ 2 ಗ್ಲಾಸ್ ರೈಸ್ ರವಾವನ್ನು ಹಾಕಿದ್ದೇನೆ. ಅಕ್ಕಿ ರವೆಯನ್ನು ಉದ್ದಿನ ಬೇಳೆ ನೆನೆಸಿಟ್ಟು ಈ ಥರ ಗ್ರೈಂಡ್ ಮಾಡಿದ್ದೇನೆ. ತುಂಬ ನೀರು ಹಾಕಲಿಲ್ಲ ಗ್ರೈಂಡ್ ಮಾಡುವಾಗ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ರವೆಯನ್ನು ಚೆನ್ನಾಗಿ ತೊಳೆದು ಈ ಥರ ಕೈಯಲ್ಲಿ ಸ್ವಲ್ಪ ಹಿಂಡಿ ಹಾಕಬೇಕು. ಅದರಲ್ಲಿರುವ ನೀರೆಲ್ಲ ತೆಗಿಬೇಕು, ಇಲ್ಲದಿದ್ದರೆ ಹಿಟ್ಟು ನೀರಾಗ್ತದೆ ಮತ್ತು ಕೊಟ್ಟಿಗೆಯಿಂದ ಹೊರಗೆ ಬರ್ತದೆ ಬೇಯಿಸುವಾಗ. ಇದು ನಾನು ಮುಂಚಿನ ದಿವಸ ರಾತ್ರಿ ರೆಡಿ ಮಾಡಿಟ್ಟಿದ್ದೇನೆ, ಯಾಕೆಂದರೆ ಹಿಟ್ಟು ಸ್ವಲ್ಪ ಹುಳಿ ಆಗಬೇಕು. ಇದನ್ನು ಸರಿ ಮಿಕ್ಸ್ ಮಾಡಬೇಕು ಉದ್ದಿನ ಹಿಟ್ಟಿನೊಂದಿಗೆ. ಈಗ ಈ ಥರ ಉಬ್ಬಿ ಬಂದಿದೆ ಸ್ವಲ್ಪ. ಈಗ ಬೇಕಾದರೆ ಹಿಟ್ಟಿಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು. ನಂತರ ಇಡ್ಲಿ ಪಾತ್ರೆಯನ್ನು ಒಂದು 5 ನಿಮಿಷ ಸ್ವಲ್ಪ ಪ್ರೀ ಹೀಟ್ ಆಗಲಿಕ್ಕೆ ಇಡಬೇಕು. ನಾವು ಬೇಯಿಸ್ಲಿಕ್ಕೆ ಹಾಕುವಾಗ ಸರಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ನಂತರ ಒಂದೇ ಎಲೆಯನ್ನು ಸ್ವಲ್ಪ ಫೋಲ್ಡ್ ಮಾಡಿ ಈ ಥರ ಹಿಟ್ಟು ಹಾಕಬೇಕು. ಈ ಥರ ಒಂದೊಂದೇ ಇಡ್ತಾ ಹೋಗಬೇಕು. ಇದನ್ನು 20 ನಿಮಿಷ ಬೇಯಿಸಿದರೆ ಸಾಕು. ಇದೀಗ ಆಗಿದೆ.
ನಂತರ ಚಟ್ನಿಗೆ ಸ್ವಲ್ಪ ಹುಳಿ, 2 ಕಾಯಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಮೆಣಸು ಬೇಕಾದ್ರೆ ಜಾಸ್ತಿ ಹಾಕ್ಬೋದು ಖಾರ ಬೇಕಾದರೆ, 1 ಇಂಚು ಶುಂಠಿ ಮತ್ತು ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ನಂತರ ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ದೇನೆ. ಒಗ್ಗರಣೆಗೆ ತೆಂಗಿನೆಣ್ಣೆಯೊಂದಿಗೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಹಾಕಿದ್ದೇನೆ. ನಂತರ ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ 1 ಮೂಲಂಗಿ, 1 ಸೀಮೆ ಬದನೆಕಾಯಿ, 1 ಕ್ಯಾರೆಟ್ ಮತ್ತು 2 ಟೊಮೆಟೊವನ್ನು ಹಾಕಿದ್ದೇನೆ. ನೀವು ಬೇಕಾದರೆ ಬೇರೆ ತರಕಾರಿ ಹಾಕ್ಬೋದು, ತೊಂಡೆಕಾಯಿ, ಬೀನ್ಸ್ ಯಾವುದು ನಿಮಗೆ ಇಷ್ಟ ಅದು ಬೇಕಾದರೆ ಹಾಕಿ ಬೇಯಿಸ್ಬೋದು. ನಾನಿಲ್ಲಿ ಅರ್ಧ ಗ್ಲಾಸ್ ತೊಗರಿಬೇಳೆಯನ್ನು ಫಸ್ಟ್ ನಾನು ಬೇಯಿಸಿಟ್ಟಿದ್ದೇನೆ. ಈಗ ತರಕಾರಿ ಬೆಂದಿದೆ. 2 ವಿಸಿಲ್ ತೆಗೆದ್ರೆ ಸಾಕು, ತರಕಾರಿ ಬೇಯ್ತದೆ. ಬೇಯಿಸಿದ ಬೇಳೆಗೆ ಇದು ತರಕಾರಿಯನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು. ತರಕಾರಿ ಬೇಯಿಸಿದ ನೀರು ಬಿಸಾಡಬಾರ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ನಾನು ಮನೆಯಲ್ಲೇ ಮಾಡಿದ ಸಾಂಬಾರು ಪೌಡರನ್ನು ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೇನೆ. ಫಸ್ಟಿಗೆ ಡೈರೆಕ್ಟ್ ಹಾಕ್ಬೋದು, ಆದರೂ ಸ್ವಲ್ಪ ಗಂಟು ಕಟ್ತಾರೆ ಕೆಲವೊಮ್ಮೆ. ಸಾಂಬಾರು ಪೌಡರ್ ಮಾಡುವ ರೆಸಿಪಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ತೇನೆ. ಡೈರೆಕ್ಟ್ ಹಾಕಿದರೆ ಈ ಥರ ಸರಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಕುದಿಸಿ ನಂತರ ಒಗ್ಗರಣೆ ಹಾಕಬೇಕು. ಇದೀಗ ಕುದಿ ಬಂದಿದೆ. ನಂತರ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಹಾಕಲಿಕ್ಕೆ. ಸಾಂಬಾರಿಗೆ ಬೇಕಾದರೆ ಗುಳ್ಳ, ನುಗ್ಗೆಕಾಯಿ ಯಾವುದು ಬೇಕಾದರೂ ಹಾಕ್ಬೋದು. ಲಾಸ್ಟಿಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಿಮಗೆ ಇದು 3 ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.